Hello everyone. ಸೊ ಲಾಸ್ಟ್ ವಿಡಿಯೋ IBSA ರಿಲೇಟೆಡ್ ಟೈರ್ 2ಗೆ ಹೇಗೆ ಪ್ರಿಪ್ರೇಷನ್ ಆಗಬೇಕು ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ. ಸೊ ಭಾಳ ಜನ ಸಪೋರ್ಟ್ ಮಾಡಿದ್ದೀರ ಆ ವಿಡಿಯೋದಲ್ಲಿ ಆ್ಯಂಡ್ ಭಾಳ ವ್ಯೂಸ್ ಬಂದಿದೆ. ಆ್ಯಕ್ಚುಲಿ ನನ್ನ ವೀಡಿಯೋಸ್ಗಳಲ್ಲಿ ಅತಿ ಹೆಚ್ಚು ವ್ಯೂಸ್ ಆಗಿದೆ ಆ ವಿಡಿಯೋಗೆ. ಸೊ ಇಟ್ ಶೋಸ್ ದಟ್ ಲಾಟ್ ಆಫ್ ಸ್ಟೂಡೆಂಟ್ಸ್ ಆರ್ ಸೀಕಿಂಗ್ ಹೆಲ್ಪ್. ಯಾವ ಥರ ಪ್ರಿಪೇರ್ ಆಗಬೇಕು ಅಂತೇಳಿ ನೀವು ಭಾಳ ಜನ ಹುಡುಕಾಡ್ತಿದ್ದೀರ. ಸೊ ಅದರಲ್ಲಿ ಟೈರ್ 2 ಜಸ್ಟ್ ಕ್ವಾಲಿಫೈಯಿಂಗ್ ಇನ್ ನೇಚರ್ ಇರೋದ್ರಿಂದ ಇಷ್ಟೊಂದು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಏನಿಲ್ಲ ಅನಿಸುತ್ತೆ ನನಗೆ. ವಿ ಶುಡ್ ಬಿ ವೆರಿ ಕೂಲ್ ಅಬೌಟ್ ಟೈರ್ 2, ಬಟ್ ವಿ ಶುಡ್ ಬಿ ವರಿಡ್ ಅಬೌಟ್ ಟೈರ್ 3 ಓನ್ಲಿ. ಬಟ್ ಯು ಪೀಪಲ್ ಆರ್ getting too much worried about Tier 2. I don't understand why you people are thinking so much about Tier 2. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ, ಜಸ್ಟ್ ಟೈರ್ 3 ಕಡೆ ಕಾನ್ಸಂಟ್ರೇಷನ್ ಮಾಡಿರಿ. ಟೈರ್ 3 ಎಲ್ಲಿರುತ್ತೆ, ಇಂಟರ್ವ್ಯೂ ಎಲ್ಲಿರುತ್ತೆ ಅಂತ ಕೇಳ್ತೀರಿ. ಬೆಂಗಳೂರಲ್ಲಿ ಹೆಡ್ ಆಫೀಸ್ ಇದೆ, ಅದು ಯಾವುದು ಬರುತ್ತೆ, ಡಮ್ಲೂರು ಅಂತೇಳೇನು, ಅಲ್ಲಿ ಹೆಡ್ ಆಫೀಸ್ ಇದೆ. ಸೊ ಅಲ್ಲೇ ಇರುತ್ತೆ. ಸೊ ನಿಮಗೆ ಇಂಟರ್ವ್ಯೂ 2-3 ಡೇಸ್ ಆಗುತ್ತೆ. ಅದರಲ್ಲಿ ನಿಮ್ಮ ಶಿಫ್ಟ್ ಯಾವ್ದು ಬಂದಿರುತ್ತೋ, ಅದು ಯಾವ ಶಿಫ್ಟಾರು ಬಂದಿರಲಿ, ಮಾರ್ನಿಂಗ್ ಫಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ 2-3 ಅವರ್ಸ್. ಡಾಕ್ಯುಮೆಂಟು 4 ಅವರ್ಸ್ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಒಬ್ಬೊಬ್ರದ್ದು ಫೈಲ್ ಹೆಂಗೆ ಮೂವ್ ಆಗುತ್ತೋ ಹಂಗಂಗೆ ಒಬ್ಬೊಬ್ರನ್ನ ಕರೀತಾರೆ. ಸೊ ಕರೆದಾದಮೇಲೆ ಫಸ್ಟಿಗೆ ನಿಮ್ಮನ್ನ ಮಾತಾಡಿಸೋದು ಕನ್ನಡದವರು. ಮತ್ತು ಇಂಟರ್ವ್ಯೂ ಯಾವ ಭಾಷೆನಲ್ಲಿದೆ, ಯಾವ ಲ್ಯಾಂಗ್ವೇಜ್ ಆಗೈತಪ್ಪ ಅಂತೇಳಿ ಕೇಳ್ತಿದ್ದೀರ ಭಾಳ ಜನ. ಸೊ ಇಂಗ್ಲೀಷ್ ಕಂಪಲ್ಸರಿ. ಕೆಲವೊಂದಿಷ್ಟು ಕಡೆ ಬೋರ್ಡಲ್ಲಿ ಅಂದರೆ ಇಷ್ಟಿಷ್ಟು ಬೋರ್ಡ್ ಅಂತ ಮಾಡಿರ್ತಾರೆ, ಇಂಟರ್ವ್ಯೂ ಬೋರ್ಡ್ಸ್ ಅಂತೇಳಿ ದೇಶದಲ್ಲಿ. ಇಲ್ಲಿ ಬೆಂಗಳೂರಲ್ಲೂ ಒಂದು ಬೋರ್ಡ್, ಚೆನ್ನೈಯಲ್ಲಿ ಒಂದು ಬೋರ್ಡ್, ಇಂಟರ್ವ್ಯೂ ನಡೆಯೋ ಪ್ಲೇಸ್ಗಳು ಒಂದೊಂದು ಬೋರ್ಡ್. ಇದು ಬೆಂಗಳೂರು ಬೋರ್ಡಲ್ಲಿ ಇಂಗ್ಲೀಷ್ ಕಂಪಲ್ಸರಿ. ಕೆಲವೊಂದು ಕಡೆ ನಾರ್ತಲ್ಲಿ ಎಲ್ಲೋ ನಾನು ಇಂಟರ್ವ್ಯೂ ನಡಿಬೇಕಾದ್ರೆ ಯೂಟ್ಯೂಬ್ ರಿವ್ಯೂ ನೋಡಿದ್ದು, ಕೆಲವೊಂದು ಕಡೆ ಸರ್ಗಳೆಲ್ಲ ಅಡ್ಜಸ್ಟ್ ಆದರೆ IPS ಆಫೀಸರ್ಗಳು ಇರ್ತಾರಲ್ವ, ನಿಮ್ಗೆ ಇಂಟರ್ವ್ಯೂ ತಗೊಳ್ಳೋ IPS ಆಫೀಸರ್ಗಳು 5 ಜನನೂ ಒಪ್ಪಿಗೆ ಇದ್ದು ಅಲ್ಲಿ ತಮ್ಮ ಹುಡುಗರು ಮುಂದೆ ಹೋಗಲಿ ಅಂತ ಮನೋಭಾವನೆಯಿಂದ ಕೆಲವೊಂದು ಕಡೆ ಹಿಂದೀಲಿ ಇಂಟರ್ವ್ಯೂ ಅಲೋ ಮಾಡ್ತಾರೆ. ಬಟ್ ನಾವು 2022ರಲ್ಲಿ ನೋಡಿರೋ ಪ್ರಕಾರ ನೋ ಒನ್ ಅಲೋಡ್ ಅಸ್ ಟು ಟಾಕ್ ಇನ್ ಕನ್ನಡ. ಓಕೆ, ಇಂಟರ್ವ್ಯೂ ಕನ್ನಡ ಭಾಷೆಯಲ್ಲಿ ನಡೆದಿಲ್ಲ. ಇಂಗ್ಲೀಷ್ ಕಂಪಲ್ಸರಿ. ನನಗೆ ಗೊತ್ತಿರೋ ಪ್ರಕಾರ 2 ಸೆಲೆಕ್ಟ್ ಆಗಿದ್ದಾರೆ. ಸೊ ಆ 2 ನನಗೆ ಭಾಳ ಪರಿಚಯ, ಇವತ್ತಿನವರೆಗೂ ಕಾಂಟ್ಯಾಕ್ಟ್ ಇದ್ದಾರೆ. ಸೊ ಅವರು ಸಹ ಇಂಗ್ಲೀಷಲ್ಲೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ಸೆಲೆಕ್ಟ್ ಆಗಿದ್ದು. ಸೊ ಇಂಗ್ಲೀಷ್ ಕಂಪಲ್ಸರಿ. ಇಂಗ್ಲೀಷ್ ಯಾವುದೇ ಕಾರಣಕ್ಕೂ ನೀವು ಕನ್ನಡದಲ್ಲಿ ಇಂಟರ್ವ್ಯೂ ಇರುತ್ತೆ ಅಂತ ಹೇಳಕ್ಕೆ ಹೋಗ್ಬೇಡಿ. ಹೋದ ತಕ್ಷಣ ನಿಮ್ಮ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಕೇಳ್ತಾರೆ. ಆಮೇಲೆ ಒಬ್ಬರು ಕನ್ನಡದವ್ರು IPS ಆಫೀಸರ್ ಇರ್ತಾರೆ, ಅವ್ರು ನಿಮಗೆ ಪ್ರಜಾವಾಣಿನೋ ವಿಜಯವಾಣಿನೋ ಅದು ಕೊಡ್ತಾರೆ. ಬಿಕಾಸ್ ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಡೊಮಿಸೈಲ್ ಕೇಳಿದಾರಲ್ವ, ಲೋಕಲ್ ಲ್ಯಾಂಗ್ವೇಜ್ ಕಂಪಲ್ಸರಿಯಾಗಿ ಬರಬೇಕು. ಇಲ್ಲಿ ಅವ್ರು ಹೌದಲ್ವಾ ಅಂಥೇಳಿ ಇಲ್ಲಿ ಲ್ಯಾಂಗ್ವೇಜ್ ಓದಿಸ್ಬಿಟ್ಟು ನೋಡ್ತಾರೆ ಕನ್ನಡನ. ಪ್ರಜಾವಾಣಿನೂ ವಿಜಯವಾಣಿನೂ ಕೊಟ್ಟಿದ್ದರು ನಾನು ಹೋದಾಗ. ಸೊ ಓದಿದ್ದೆ ನಾನು ಕನ್ನಡ. ನಂದು ಸೆಕೆಂಡ್ PUCನಲ್ಲಿ ಕನ್ನಡ 100ಕ್ಕೆ 100 ಇತ್ತು. ಸೊ ಗುಡ್ ಸ್ಕೋರ್ ಅಂತ ಹೇಳಿದರು. ಅದ್ರ ಬಗ್ಗೆ ಒಂದು ಸ್ವಲ್ಪ ಪ್ರೌಡ್ ಫೀಲ್ ಆಗೋ ಥರ ಅವ್ರಿಗೂ ಪ್ರೌಡ್ ಫೀಲ್ ಆಯಿತು, ನನಗೂ ಆಯಿತು. ಆಮೇಲೆ ನೆಕ್ಸ್ಟ್ ಕ್ವಶನ್ಗೆ ಅವರು ಇದೇ ಕ್ವಶನ್ ಕೇಳಬೇಕಂತ ಫಿಕ್ಸ್ ಆಗಿರೋದಿಲ್ಲ. ನಿಮ್ಮನ್ನು ನೋಡಿ ನೀವೇ ಯಾವ ನೆಕ್ಸ್ಟ್ ಕ್ವಶನ್ ಕೇಳಬೇಕಂತ ಅವ್ರಿಗೆ ದಾರಿ ಮಾಡಿಕೊಡ್ತೀರ. ಸೊ ಆ ಥರ ಇರುತ್ತೆ ಅಲ್ಲಿ. ಟಾಪ್ ಮೆಂಬರ್ಸ್ ಇರ್ತಾರಲ್ಲ, 5 IPS ಆಫೀಸರ್ಸ್, ಅವರು ಯಾರಿಗೂ ಇಂಥ ಫಿಕ್ಸ್ ಕ್ವಶನ್ ಕೇಳಬೇಕಂತಿರಲ್ಲ. ಬಟ್ ಇಂಥ ಟಾಪಿಕ್ ಅಂತ ಇರುತ್ತೆ ಅವ್ರಿಗೆ. ಫಸ್ಟ್ ಇಂಟ್ರೊಡಕ್ಷನ್, ಆಮೇಲೆ ಕನ್ನಡ ರೀಡಿಂಗ್, ಆಮೇಲೆ ಪೊಲಿಟಿಕ್ಸ್, ಆಮೇಲೆ ಜಿಯೋಗ್ರಫಿ, ಈ ಥರ ಡಿವೈಡ್ ಮಾಡ್ಕೊಂಡಿರ್ತಾರೆ ಕರೆಂಟ್ ಅಫೇರ್ಸ್. ಸೊ ಇಂಟ್ರೊಡಕ್ಷನ್, ಕನ್ನಡ ರೀಡಿಂಗ್, ಇದಾದಮೇಲೆ ನೆಕ್ಸ್ಟ್ ಪೊಲಿಟಿಕ್ಸ್,
ಅಥವಾ ಕರೆಂಟ್ ಅಫೇರ್ಸಿಗೆ ಬರ್ತಾರೆ. ಸೊ ನನಗೆ ಪೊಲಿಟಿಕ್ಸ್ನಲ್ಲಿ ಒಂದು ಕ್ವೆಶನ್ ಕೇಳಿದ್ರು. ಪೊಲಿಟಿಕ್ಸ್ ಅಂದರೆ ನಾವು ಈ ಓದ್ತೀವಲ್ಲ ಆ ಪೊಲಿಟಿಕ್ಸ್ ಅಲ್ಲ, ರಿಯಾಲಿಟಿ ರಾಜಕೀಯ ಪಕ್ಷಗಳ ಬಗ್ಗೆ ಒಂದು ಕ್ವೆಶನ್ ಕೇಳಿದರು. ಸೊ ಅದರಲ್ಲಿ ನಾನು ಒಂಚೂರು ಎಡವಟ್ಟು ಮಾಡಿದೆ. ಆಗ ಒಬ್ಬರು ಮೇಡಮ್ ಕೋಪ ಆಗಿಬಿಟ್ಟು ಓಕೆ ಯು ಕ್ಯಾನ್ ಗೋ ಅಂತ ಹೇಳಿದ್ರು. ಸೊ ಅವ್ರಿಗೆ ಅಪೋಸ್ ಮಾಡೋಕ್ಕಾಗೋದಿಲ್ಲ. ನಾನು ಥ್ಯಾಂಕ್ ಯು ಮೇಡಮ್ ಅಂತ ಹೇಳ್ಬಿಟ್ಟು ಎದ್ದು ಬಂದಿದ್ದೆ. ಬಿಕಾಸ್ ಆಫ್ಟರ್ ಕಮಿಂಗ್ ಔಟ್ಸೈಡ್ ಐ ರಿಯಲೈಸ್ಡ್ ದಟ್ ಐ ಡಿಡ್ ಅ ವೆರಿ ಬಿಗ್ ಮಿಸ್ಟೇಕ್. ಸೊ ಎಲ್ಲನೂ ರಿವೀಲ್ ಮಾಡೋಕ್ಕಾಗೋದಿಲ್ಲ. ನಾನು ನ್ಯೂಟ್ರಲ್ ಆಗಿ ಮಾತಾಡಬೇಕಿತ್ತು ರಾಜಕೀಯ ಪಕ್ಷಗಳ ಬಗ್ಗೆ ಮಾತಾಡ್ಬೇಕಾದ್ರೆ, ಕಾಂಗ್ರೆಸ್, BJP, JDS ಬಗ್ಗೆ. ಆವಾಗ ಒಂದು ಕ್ವೆಶನ್ ಕೇಳಿದರು. ನಾನು ನ್ಯೂಟ್ರಲ್ಲಾಗಿ ಮಾತಾಡಿದೆ. ನಾನು ನ್ಯೂಟ್ರಲ್ಲಾಗಿ ಮಾತಾಡಬೇಕಿತ್ತು, ಬಟ್ ಆ್ಯಕ್ಚುಲಿ ರನ್ನಿಂಗ್ ಪಾರ್ಟಿ ಕಾಂಗ್ರೆಸ್ ಇದ್ದಿದ್ದರಿಂದ ಕಾಂಗ್ರೆಸ್ ಪರವಾಗಿ ಒಂದೆರಡು ಮಾತಾಡಿದೆ. ಸೊ ದೇ ಗಾಟ್ ಆ್ಯಂಗ್ರಿ ಆನ್ ಮೀ. ಅವ್ರಿಗೆ ಸಿಟ್ಟು ಬಂತು. ಸೊ ಮೇಡಮ್ ಹೇಳಿದರು, ಹೌ ಯು ಥಿಂಕ್ ಯು ವಿಲ್ ಬಿ ಸೂಟಬಲ್ ಇಫ್ ಯು ಆರ್ ಫೇವರಿಂಗ್ ಅ ಪೊಲಿಟಿಕಲ್ ಪಾರ್ಟಿ ಅಂತಂತೇಳಿ. ಸೊ ನಾನು ನನ್ನ ಫೇವರ್ ಮಾಡ್ತಿರಲಿಲ್ಲ. ಕ್ವೆಶನ್ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ನನಗೆ ಸ್ವಲ್ಪ ಗ್ರಹಿಕೆಯೂ ತಪ್ಪಾಗಿತ್ತು. ಸೊ ಆ ಟೈಮ್ ಖರಾಬಿತ್ತು ಅಂಥೇಳಿ ತಿಳ್ಕೊಂಡು ನಾನು ಅಲ್ಲಿಗೆ ಅದನ್ನ ಬಿಟ್ಟೆ. ಸೊ ನೆಕ್ಸ್ಟು ACIO ಸಹ ನಂದು ಟೈರ್ 1 ಕ್ಲಿಯರ್ ಆಗಿತ್ತು. ಬಟ್ ಟೈರ್ 2 ಎಸ್ಸೆ ರೈಟಿಂಗ್ ನಂದು ಸ್ವಲ್ಪ ಚೆನ್ನಾಗಾಗಲಿಲ್ಲ. ಸೊ ಟೈರ್ 2 ಆಗಲಿಲ್ಲ ACIOನಲ್ಲಿ. ಸೊ ದೀಸ್ ಆರ್ ದ ಬೇಸಿಕ್ ಡೀಟೇಲ್ಸ್ ಐ ವಾಂಟೆಡ್ ಟು ಶೇರ್ ಆಲ್ ಆಫ್ ವಿತ್ ಯು. ಇನ್ನು ನಿಮ್ಗೆ ಇನ್ನೂ ಏನಾದ್ರು ಡೌಟ್ಸ್ ಇದ್ದರೆ ಸೊ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆಸ್ ಆಲ್ ಆಫ್ ಯು ನೋ, ಐ ಆಮ್ ಇನ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ವರ್ಕಿಂಗ್ ಆ್ಯಸ್ ಎನ್ MTS ಇನ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್. ಸೊ ಅಟ್ ಪ್ರೆಸೆಂಟ್ ಟೂರಿಸ್ಟ್ಗಳು ಹೆವಿ ಬರೋದ್ರಿಂದ ನನಗೆ ಕಂಟಿನ್ಯೂಸ್ ಆಗಿ ವೀಡಿಯೋಗಳನ್ನ ಮಾಡೋಕ್ಕಾಗ್ತಿಲ್ಲ. ಬಿಕಾಸ್ ಐ ಆಮ್ ಡೂಯಿಂಗ್ ಇನ್ ಮೈ ಡಿಪಾರ್ಟ್ಮೆಂಟ್ ಆ್ಯಸ್ ಎ ಬುಕ್ಕಿಂಗ್ ಕ್ಲರ್ಕ್. ಮಾನ್ಯುಮೆಂಟ್ ಟಿಕೆಟಿಂಗ್ ಸಿಸ್ಟಮ್ ಕೌಂಟ್ರ್ ಇರುತ್ತಲ್ಲ, ಅದರಲ್ಲಿ ಟಿಕೆಟ್ ಇಶ್ಯೂರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಸೊ ಹಾಗಾಗಿ ವರ್ಕ್ ಪ್ರೆಷರ್ ಭಾಳ ಇದೆ. ಡಿಸೆಂಬರು ಜನವರಿನಲ್ಲಿ ಭಾಳ ಟೂರಿಸ್ಟ್ಗಳಿರ್ತಾರೆ. ಸೊ ಹಾಗಾಗಿ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡೋಕ್ಕೆ ಆಗೋದಿಲ್ಲ. ಬಟ್ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಗಿವ್ 1 or 2 ವೀಡಿಯೋಸ್ ಇನ್ ಅ ವೀಕ್. ನಾನು ಹೇಳೋದಿಷ್ಟೇ, ಟ್ರಾನ್ಸ್ಲೇಷನನ್ನು ಪ್ರಾಕ್ಟೀಸ್ ಮಾಡಿ, ಕೆಲವೊಂದು ಡಿಫಿಕಲ್ಟ್ ವರ್ಡ್ಸ್ನ ಆ್ಯಂಡ್ ಬೇರೆ ಸೋರ್ಸಸ್ ಏನಾದರೂ ಇದ್ದರೆ ಹಾಕ್ತೀನಿ. ಬಟ್ ಟೈರ್ 3ಗೆ ನನ್ನ ಹತ್ರ ಒಳ್ಳೊಳ್ಳೆ ಸೋರ್ಸಸ್ಗಳಿದ್ದಾವೆ. ಟೈರ್ 2 ಎಕ್ಸಾಮ್ ಆದಮೇಲೆ ನಾನು ನಿಮಗೆ ಅದನ್ನ ಶೇರ್ ಮಾಡ್ತೀನಿ. ಬಟ್ ಇವಾಗ ಏನಂತಂದರೆ ಟ್ರಾನ್ಸ್ಲೇಷನ್ ಕಡೆ ಗಮನ ಕೊಡಿ. ಇನ್ನೊಂದು ಮುಖ್ಯವಾದ ಪಾಯಿಂಟು, ಇಂಗ್ಲೀಷ್ ನ್ಯೂಸ್ ಪೇಪರ್ ರೀಡಿಂಗ್ಸನ್ನು ಸ್ಟಾರ್ಟ್ ಮಾಡಿ. ಸೊ ಕರೆಂಟ್ ಅಫೇರ್ಸ್ ಜೊತೆ ಅಪ್ಡೇಟೆಡ್ ಇದ್ದಂಗೆ ಆಗುತ್ತೆ. ಆ್ಯಂಡ್ ಇಂಗ್ಲೀಷ್ ಸಹ ಸ್ವಲ್ಪ ಅರ್ಥ ಆಗುತ್ತೆ. ಸೊ ಇಂಪಾರ್ಟೆಂಟ್ ಮಾತ್ರ ಓದಿ, ಅದರಲ್ಲಿ ಎಲ್ಲನೂ ಓದಬೇಡಿ. ಮಧ್ಯದಲ್ಲಿ ಅದು ಯಾವುದೋ 1-2 ಪೇಜ್ ಇರುತ್ತೆ ದ ಹಿಂದೂ ಎಕ್ಸ್ಪ್ರೆಸ್ಸಲ್ಲಿ, ಅವನ್ನೆಲ್ಲ ಓದಿ. ದ ಹಿಂದೂ ಎಕ್ಸ್ಪ್ರೆಸ್ ನೀವು ಯಾವ ನ್ಯೂಸ್ ಪೇಪರ್ ರೀಡ್ ಮಾಡ್ತೀರಾ ಅಂತ ಅದನ್ನು ಕ್ವೆಶನ್ ಕೇಳ್ತಾರೆ. ಅದರಲ್ಲೂ ಸಮಸ್ಯೆಗಳಿದ್ದಾವೆ. ದ ಹಿಂದೂ ಕಾಂಗ್ರೆಸ್ ಸಪೋರ್ಟ್ ಮಾಡುತ್ತೆ ಇದು ನ್ಯೂಸ್ ಪೇಪರ್ಗಳಲ್ಲೇ. ಅದು ಯಾವಾಗಲೂ BJP ಅಪೋಸ್ ಆಗಿ ಆರ್ಟಿಕಲ್ ಬರೀತಿರುತ್ತೆ. ಆ್ಯಂಡ್ ದ ಇಂಡಿಯನ್ ಎಕ್ಸ್ಪ್ರೆಸ್ ಯಾವಾಗಲೂ BJP ಸಪೋರ್ಟಾಗಿ ಆರ್ಟಿಕಲ್ಸ್ ಬರುತ್ತಿರುತ್ತೆ. ಇವೆಲ್ಲ ಇದ್ದಾವೆ ನ್ಯೂಸ್ ಪೇಪರ್ಗಳಲ್ಲಿ. ಸೊ ಅವುಗಳ ಬಗ್ಗೆನೂ ನೀನು ಹಿಂದೂ ಓದ್ತಿದ್ಯಾ ಅಂದರೆ ನೀನು ಕಾಂಗ್ರೆಸ್ ಫಾಲೋವರ್ ಅಂತ ಈ ಥರ ಎಲ್ಲ ತರ್ತಾರೆ. ಬಿಕಾಸ್ ಅವರು ಒಟ್ಟು ದೇಶ ಪ್ರೇಮಿನ ಆಯ್ಕೆ ಮಾಡ್ತಾರೆ ಹೊರತು ಒಬ್ಬ ಪಕ್ಷೀಯವಾದಿಯನ್ನು ಅವ್ರು ಯಾವತ್ತೂ ಆಯ್ಕೆ ಮಾಡೋದಿಲ್ಲ. ಸೊ ಎಂಥ ಟೈಮ್ ಅಂದರೂ ಅಲ್ಲಿ ನಾವು ನ್ಯೂಟ್ರಲ್ ಅನ್ನೋದನ್ನ ತೋರಿಸ್ಬೇಕಾಗುತ್ತೆ. ರಿಲಿಜನ್, ಪಾಲಿಟಿಕ್ಸ್ ಎಲ್ಲ ಬಿಟ್ಟು, ಜಾತಿ ಎಲ್ಲ ಬಿಟ್ಟು. ಆ್ಯಂಡ್ ಆಲ್ಸೋ ಅವ್ರಿಗೆ ಏನೋ ಹೇಳ್ಬೇಕಂದೆ ಮರೆತೋಯ್ತು. ಅವ್ರಿಗೆ
ಒಟ್ಟು ನ್ಯೂಟ್ರಲ್ ಆಗಿರೋದು ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಆಲ್ ಮ್ಯಾಟರ್ಸ್. ಆ್ಯಂಡ್ ಐ ವಾಂಟೆಡ್ ಟು ಟೆಲ್ ದಟ್ ನಾಟಕ ನಡೆಯೋದಿಲ್ಲ. ನಿಮ್ಮ ಹತ್ರ ಯಾವುದೋ ಒಂದು ಪಕ್ಷವಾದಿ ಆಗಿದ್ದು ನೀವು ಮೇಲ್ನೋಟಕ್ಕೆ ಮಾತ್ರ ನಾನು ಅದನ್ನ ಸಪೋರ್ಟ್ ಮಾಡ್ತಿಲ್ಲ ಅಂತ ಅನ್ನೋದನ್ನ ಭಾಳ ಬೇಗ ಅಬ್ಸರ್ವ್ ಮಾಡ್ತಾರೆ ಅವರು. ಭಾರಿ ನ್ಯೂಟ್ರಲ್ ಆಗಿರಬೇಕು. ಒಬ್ಬ ದೇಶ ಪ್ರೇಮಿಯಾಗಿ ದೇಶಕ್ಕೋಸ್ಕರ ಸೇವೆ ಮಾಡ್ಬೋದಿರುತ್ತೆ. ಸೊ ಹಾಗಾಗಿ ಭಾಳ ಸ್ಟ್ರಿಕ್ಟಾಗಿರುತ್ತೆ. ಸೊ ಮನುಷ್ಯನ ಮನಸ್ಸಿಗಿಂತ ಯಾವುದೂ ದೊಡ್ಡದಲ್ಲ. ನೀವು ಕರೆಕ್ಟಾಗಿ ಪ್ರಿಪೇರ್ ಆದರೆ UPSCನೇ ಕ್ಲಿಯರ್ ಮಾಡ್ತಾರೆ. IB SA ಏನು ದೊಡ್ಡದಲ್ಲ. ಸೊ ನನ್ನ ಈ ಸರಿ ಯಾಕೆ ಎಕ್ಸಾಮ್ ಬರೆದಿಲ್ಲ ಅಂತ ಭಾಳ ಜನ ಕೇಳಿದ್ರು. ಸೊ ಡ್ಯೂ ಟು ನಾನು ನಿಮ್ಮನ್ನ ಡಿಮೋಟಿವೇಟ್ ಮಾಡ್ತಿಲ್ಲ. ನಾನು ಯಾಕೆ IB ಎಕ್ಸಾಮ್ಸ್ನ ಬರೆಯೋದು ಬಿಟ್ಟೆ ಅಂದರೆ, ಅಟ್ ಫಸ್ಟ್ ಐ ವಾಸ್ ರೈಟಿಂಗ್ IB ಎಕ್ಸಾಮ್ಸ್. ಬಟ್ ಇತ್ತೀಚಿನ ದಿನಗಳಲ್ಲಿ ನಾನು ಬರೀತಿಲ್ಲ. ಮೊದಲು ಬರೀತಿದ್ದೆ IB ಎಕ್ಸಾಮ್ಸ್ ಬಿಕಾಸ್ ಆಫ್ ಹೆವಿ ರೆಸ್ಟ್ರಿಕ್ಷನ್ಸ್. I have seen many persons who are working in IB. So they have many restrictions. ಓಕೆನಾ. ಇವಾಗ ನಾನು ಬೇರೆ ಡಿಪಾರ್ಟ್ಮೆಂಟಾಗಿ ವರ್ಕ್ ಮಾಡ್ತಿದ್ದೀನಿ. ಅದನ್ನ ಬಾಯಿ ತೆಗೆದು ನಾನು ಹೇಳ್ಕೊಬೋದು, ನಾನು ಆರ್ಕಿಯಾಲಜಿಕಲ್ನಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾನಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ. ಬಟ್ ನೀವು IBಗೆ ಹೋದ ತಕ್ಷಣ ಹಂಗೆ ಹೇಳ್ಕೊಳಕ್ಕಿರೋದಿಲ್ಲ. ಭಾರಿ ಸೀಕ್ರೆಟ್ ಆ್ಯಂಡ್ ಕಾನ್ಫಿಡೆನ್ಷಿಯಲ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಭಾಳ ರೂಲ್ಸ್ ರೆಸ್ಟ್ರಿಕ್ಷನ್ಸ್ ಇರ್ತವೆ. ಸೊ ನನಗೆ ಅದು ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ IB SA ಲೆವೆಲ್ 3 ಜಾಬ್ ಆದರೆ MTSಗಿನ್ನ 2 ಪಟ್ಟು ಉತ್ತಮವಾಗಿರೋ ಹೈ ಲೆವೆಲ್ ಜಾಬ್ ಆದರೂ ನಾನು ಅಪ್ಲೈ ಮಾಡಲಿಲ್ಲ ಬಿಕಾಸ್ ಆಫ್ ಹೆವಿ ರೆಸ್ಟ್ರಿಕ್ಷನ್ಸ್. ಆ್ಯಂಡ್ ಬಟ್ ನನಗೆ ಗೊತ್ತಿರೋ ಪ್ರಕಾರ ಒಳ್ಳೆ ಜಾಬೇ. ನನಗೆ ಹೆವಿ ರೂಲ್ಸ್ ಆ್ಯಂಡ್ ರೆಸ್ಟ್ರಿಕ್ಷನ್ಸ್ ಇಷ್ಟ ಆಗಲಿಲ್ಲ. ಸೊ ಹಂಗಾಗಿ ನಾನು ಬರೀಲಿಲ್ಲ. ಬಟ್ ಹ್ಯಾಂಡ್ಸಮ್ ಸ್ಯಾಲ್ರಿ ಇರುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಒಬ್ಬರು SAಗೆ ಅಟ್ ಪ್ರೆಸೆಂಟ್ ಅಬೌವ್ 50 ಇನ್ ಹ್ಯಾಂಡ್ ಬರ್ತಾಯಿದೆ ಬೆಂಗಳೂರಲ್ಲಿ. ಸೊ ಇಟ್ಸ್ ಅ ಹ್ಯಾಂಡ್ಸಮ್ ಸ್ಯಾಲ್ರಿ. 55-60 ಕೇಳಿದಾಗಿತ್ತು ನನಗೆ ಪರಿಚಯ ಇರೋ ಪ್ರಕಾರ. ಸೊ ಇಷ್ಟು ಹೇಳ್ತಾ, ಇನ್ನು ಬೇರೆ ಏನೇ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಒಂದಿನ ಕರ್ನಾಟಕ SSC ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ, ಆ ಚಾನಲ್ ಮೇಯ್ನ್ ಹೋಮ್ ಪೇಜಲ್ಲಿ ಡಿಸ್ಕಷನ್ ಗ್ರೂಪ್ ಲಿಂಕ್ ಇದೆ. ಆ ಡಿಸ್ಕಷನ್ ಗ್ರೂಪಿಗೆ ಬನ್ನಿ. ಒಂದಿನ ಲೈವ್ ಡಿಸ್ಕಷನ್ ಮಾಡಿದ್ರಾಯಿತು. ಸೊ ಯಾರ್ಯಾರಿಗೆ ಏನೇನು ಡೌಟ್ಸ್ ಇದ್ದರೂ ಅಲ್ಲೇ ಕ್ಲಿಯರ್ ಮಾಡಿದ್ರಾಯಿತು. ಸೊ ಇನ್ನು ಏನೇ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಓಕೆ, ಆಲ್ ದಿ ಬೆಸ್ಟ್ ಎವ್ರಿವನ್. ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.